ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನೆಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದು ಕಟ್ಟಿದ್ದ ಕತ್ತೆಯನ್ನು ಬಿಚ್ಚಿದ ಕತೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಹಳ್ಳಿಯಲ್ಲಿ ಸುಂದರ ತೋಟದ ಮನೆ ಇತ್ತು. ಪಕ್ಕದ ಮನೆಯಲ್ಲಿ ಒಂದು ಕತ್ತೆ ಸಾಕಿದ್ದರು. ಕತ್ತೆಯನ್ನು ಕಟ್ಟಿ ಹಾಕಿದ್ದರಿಂದ ಅದು ಜೋರಾಗಿ ಕೂಗುತ್ತಿತ್ತು. ಅಲ್ಲಿಯೇ ಆಡುತ್ತಿದ್ದ ಒಬ್ಬ ಹುಡುಗನಿಗೆ ಕಟ್ಟಿ ಹಾಕಿದ ಕತ್ತೆಯ ಬೊಬ್ಬೆ ಕೇಳುತ್ತಿತ್ತು. ಹುಡುಗನಿಗೆ ಕತ್ತೆಯ ಒದ್ದಾಟ ಮತ್ತು ಕೂಗಾಟ ನೋಡಿ ಕನಿಕರವೆನಿಸಿ ಕಟ್ಟಿದ್ದ ಕತ್ತೆಯನ್ನು ಬಿಚ್ಚಿದನು. ಆ ಕತ್ತೆ ಪಕ್ಕದಲ್ಲಿರುವ ತೋಟಕ್ಕೆ ನುಗ್ಗಿ ಅಲ್ಲಿದ್ದ ಗಿಡ ಮರಗಳನ್ನು ತಿಂದು ನಾಶ ಮಾಡಿತು. ತೋಟದ ಮಾಲೀಕನಿಗೆ ಕತ್ತೆ ಮಾಲೀಕನ ಮೇಲೆ ತೀವ್ರ ಕೋಪ ಉಂಟಾಗಿ ಅವನು ಅವರ ಮನೆಗೆ ನುಗ್ಗಿ ಕೆಟ್ಟದಾಗಿ ಬೈಯಲು ಶುರು ಮಾಡಿದನು. ಕತ್ತೆ ಮಾಲೀಕನು ತಿರುಗಿ ಅವನಿಗೆ ಹೊಡೆಯಲು ಶುರು ಮಾಡಿದನು. ಹೀಗೆ ಇಬ್ಬರ ಮನೆಯವರ ಜಗಳ ಜೋರಾಗಿ ಹೊಡೆದಾಟ ಬಡಿದಾಟ ಶುರುವಾಯಿತು. ಅಲ್ಲಿ ಸೇರಿದ ಜನರು ಇಬ್ಬರ ಸಮಸ್ಯೆ ಪರಿಹರಿಸಲು ಹಳ್ಳಿಯ ಮುಖಂಡನಿಗೆ ತಿಳಿಸಿ ಪಂಚಾಯಿತಿ ಸಭೆ ಸೇರಿಸಿದರು. ಸಭೆಯಲ್ಲಿ ತೋಟದ ಮಾಲೀಕ ನನ್ನ ಸುಂದರ ತೋಟ ಕಂಡು ಅಸೂಯೆಯಿಂದ ಪಕ್ಕದ ಮನೆಯವನು ತನ್ನ ಕತ್ತೆಯನ್ನು ತೋಟ ನಾಶ ಮಾಡಲಿಕ್ಕೆ ಕಳಿಸಿದ್ದಾನೆ ಎಂದು ಕತ್ತೆ ಮಾಲೀಕನ ಮೇಲೆ ದೂರು ಕೊಟ್ಟನು. ಕತ್ತೆ ಮಾಲೀಕನು ನಾನು ಕತ್ತೆಯನ್ನು ಕಟ್ಟಿ ಹಾಕಿದ್ದೆ, ನನ್ನ ತಪ್ಪಿಲ್ಲ ಎಂದು ಹೇಳಿದನು. ಮುಖಂಡನು ಹಾಗಾದರೆ ಕಟ್ಟಿ ಹಾಕಿದ ಕತ್ತೆಯನ್ನು ಬಿಚ್ಚಿದವರು ಯಾರು ಎಂದಾಗ ಅಲ್ಲಿಯೇ ಇದ್ದ ಹುಡುಗನು ನಾನು ಹೀಗೆ ಸುಮ್ಮನೆ ಕಟ್ಟಿದ್ದ ಕತ್ತೆಯನ್ನು ಬಿಚ್ಚಿದೆ ಅಷ್ಟೇ ಎಂದನು. ಹೀಗೆ ಹುಡುಗನ ಚಿಕ್ಕ ತಪ್ಪಿನಿಂದ ಎರಡೂ ಮನೆಯವರ ಸ್ನೇಹ ಸಂಬಂಧ ಹಗೆತನಕ್ಕೆ ದಾರಿ ಮಾಡಿತು. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಚಿಕ್ಕ ಸಂಗತಿಗಳು ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡುತ್ತದೆ. ಒಂದು ಸಮಸ್ಯೆಯನ್ನು ಕಣವಾಗಿ ನೋಡುವುದೋ ಅಥವಾ ಮಣವಾಗಿ ನೋಡುವುದೋ ಎರಡೂ ನಮ್ಮ ದೃಷ್ಟಿಕೋನದ ಮೇಲೆಯೇ ಇದೆ. ಕಡ್ಡಿಯನ್ನು ಗುಡ್ಡ ಮಾಡುವುದು ಎನ್ನುವ ಗಾದೆಯಂತೆ ಕೆಲವು ಕ್ಷುಲ್ಲಕ ವಿಷಯಕ್ಕೆ ಅತಿ ಪ್ರಾಮುಖ್ಯತೆ ನೀಡಿದಾಗ ಅನಾಹುತವಾಗುತ್ತದೆ. ಈ ಚಿಕ್ಕ ಕತೆ ಮತ್ತು ಚೊಕ್ಕ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.